ಹಾಯ್ ಫ್ರೆಂಡ್ಸ್, ಈಗ ನಿಮಗೆ ಸೌತೆಕಾಯಿ ಚಟ್ನಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದು ಭಾಳ ಸರಳ ಐತಿ. ಏನಿಲ್ಲ, ಒಂದು ಸ್ವಲ್ಪ ಈಗ ಆಲಿವ್ ಆಯಿಲ್ ಹಾಕ್ಕೊಳ್ತೀನಿ. ಆಲಿವ್ ಆಯಿಲ್ ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣಂತ. ಕರಿಬೇವು ಹಾಕ್ಕೊಳ್ಳು. ಹಸಿಮೆಣಸಿಕಾಯಿ ಹಾಕೊಳ್ಳೋಣಂತ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡೋಣಂತ. ಫ್ರೈ ಆಗಿದೆ. ದಿಢೀರಿ ಏನು ಮನೆಯಲ್ಲಿ ಸಾಂಬಾರು ಸ್ವಲ್ಪ ಇತ್ತಂತಂದ್ರೆ ಈ ರೀತಿ ಸೌತೆಕಾಯಿ ಮನೆಯಾಗ ಇತ್ತಂದ್ರೆ ಸೌತೆಕಾಯಿ ಚಟ್ನಿ ಮಾಡ್ಬೋದು. ಬಿಸಿ ಅನ್ನಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಹತ್ತೈತಿ. ಸ್ವಲ್ಪ ತುಪ್ಪ ಮತ್ತು ಚಟ್ನಿ ಹಾಕ್ಕೊಂಡು ಸಾಯಂಕಾಲ ತಿನ್ಬೋದು. ನೋಡಿರಿ, ಇದೆಲ್ಲ ಈಗ ಫ್ರೈ ಆಗೈತಿ. ಈಗ ನಾವು ಬಿಸಿ ಅನ್ನಕ್ಕೆ ನಾವು ತಂಬುಳಿ ಅಂತ ಮಾಡ್ಬೋದು. ಸೌತೆಕಾಯಿ ಮತ್ತು ಹಸಿ ಕೊಬ್ಬರಿ, ಜೀರಿಗೆ ಮತ್ತು ಮೊಸರು ಹಾಕಿ ಫ್ರೈ ಮಾಡಿ ತಂಬುಳಿನೂ ಮಾಡ್ಬೋದು. ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ತಂಬುಳಿ. ಕರಿಬೇವು, ಕೊತ್ತಂಬರಿ, ಜೀರಿಗೆ ಇದೆಲ್ಲ ಫ್ರೈ ಮಾಡ್ಕೊಳೀನಿ. ಈಗ ಹಸಿ ಕೊಬ್ಬರಿ ಹಾಕ್ಕೊಂಡು ನೀರು ಹಾಕ್ಲಾರ್ದೆ ಮಿಕ್ಸಿ ಮಾಡಬೇಕು. ಇದನ್ನು ರುಬ್ಕೋಬೇಕು. ಮತ್ತು ಇದೇನಾಗುತ್ತೆ, ಆಮೇಲೆ ಇದು ರುಬ್ಬಿದಾದ್ಮೇಲೆ ಸೌತೆಕಾಯಿ ಹಾಕಬೇಕು. ಅಂದ್ರೆ ಇದು ಸೌತೆಕಾಯಿ ಒಳಗೆ ನೀರು ಇರ್ತೈತಲ್ಲ, ಹಿಂಗಾಗಿ ಇದಕ್ಕೆ ನೀರು ಹಾಕ್ಬಿಡೋದು. ಇದೇ ರೀತಿ ಕೊತ್ತಂಬರಿ, ಹಸಿಮೆಣ್ಸಿಕಾಯಿ, ಸೌತೆಕಾಯಿ ಇವೆಲ್ಲ ಏನು ಹಾಕಿವಲ್ಲ, ಇದ್ರೊಳಗೆ ಮೊಸರು ಹಾಕಿ ನೀವು ಮಿಕ್ಸಿ ಮಾಡಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿದ್ರೆ ಅದು ಮೊಸರು ಹಾಕಿ ಮಿಕ್ಸಿ ಮಾಡೋದು ತಂಬುಳಿ ಅಂತಾರೆ. ಅದಕ್ಕೆ ಆ ರೀತಿ ಮಾಡಿ ನೀವು ಅಂದಾಗನ ಮತ್ತು ಚಪಾತಿಗೆ ಎದ್ರಾಗೂ ನೀವು ಹಚ್ಕೊಂಡು ತಿನ್ಬೋದು ತಂಬುಳಿ ಅಂಥೇಳಿ. ಸೌತೆಕಾಯಿ ತಂಬುಳಿ ಮತ್ತು ಗಜ್ಜರಿ ತಂಬುಳಿ, ಯಾವುದು ತಿಪ್ಪರಿಕಾಯಿ ತಂಬುಳಿ, ಎಲ್ಲ ವೆರೈಟಿ ನೀವು ಹೀರೆಕಾಯಿ ತಂಬುಳಿ, ಎಲ್ಲ ರೀತಿಯಿಂದ ನಾವು ತಂಬುಳಿ ಮಾಡ್ಬೋದು. ಪ್ರತಿಯೊಂದು ತರಕಾರಿಯಿಂದ ನಾವು ತಂಬುಳಿ ಮಾಡ್ಬೋದು. ಸೂರ್ಯಕಾಯಿದು ತಂಬುಳಿ ಮಾಡ್ಬೋದು. ಅದಕ್ಕೂ ಸೇಮ್ ಹೀಗೆ ಹಸಿ ಕೊಬ್ಬರಿ, ಮೊಸರು ಇವೆಲ್ಲ ಹಾಕಿ ನಾವು ಪ್ರತಿಯೊಂದು ತರಕಾರಿಯಿಂದ ತಂಬುಳಿ ಮಾಡೋದು. ಕ್ಯಾಬೇಜು, ಯಾವುದೇ ಒಂದು ತರಕಾರಿ ತೊಗೊಂಡು ತಂಬುಳಿ ಮಾಡ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೋಡಿರಿ, ಈ ರೀತಿ ಸಣ್ಣಗೈತಿ. ಈಗ ಇದ್ರಾಗ ಸೌತೆಕಾಯಿ ಹಾಕೊಳ್ಳೋಂತ. ಒಂದು ಸೌತೆಕಾಯಿ ತೊಗೊಂಡಿನಿ ನಾನು. ಮತ್ತು ಈಗ ಮಿಕ್ಸಿ ಮಾಡೋಣಂತ. ಈಗ ಆಲಿವ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಚಟ್ನಿಗೆ ಒಗ್ಗರಣೆ ಕೊಡೋಣಂತ. ಸಾಸಿವೆ ಹಾಕ್ಕೊಳ್ಳೋಣ. ಕರಿಬೇವು ಹಾಕಿ ಒಣಮೆಣ್ಸಿಕಾಯಿ ಹಾಕೊಳ್ಳೋಣಂತ. ಒಂದು ಸ್ವಲ್ಪ ಹಿಂಗೆ ಹಾಕೊಳ್ಳೋಣಂತ. ನೋಡಿರಿ, ಫಸ್ಟ್ ಕ್ಲಾಸ್ ಸೌತೆಕಾಯಿ ಚಟ್ನಿ ರೆಡಿ ಆಗೈತಿ. ಇದನ್ನು ಅಂದಾಗೂ ತಿನ್ಬೋದು ಮತ್ತು ದೋಸೆದಾಗೂ ಹಚ್ಕೊಂಡು ತಿನ್ಬೋದು. ಅಂತ ಹೇಳಿ ಸಿಗ್ತೈತಿ. ನೋಡಿರಿ, ಸಫಲ ಓಟ್ಸ್, ಪ್ಲೇನ್ ಓಟ್ಸ್ ಐತಿದು. ಇದೇನಿಲ್ಲ, ಒಂದು 2-3 ನಿಮಿಷನಾಗ ಒಂದು ಸ್ವಲ್ಪ ನೀರು ಹಾಕಿ ನೆನೆಯಾಕಿಡಬೇಕು. ನೆನೆಯಾಕಿಟ್ಟು ಇದ್ರೊಳಗೆ ನೋಡಿರಿ ಎಷ್ಟು ಗಟ್ಟಿ ಐತಿ. ಸ್ವಲ್ಪ ಮೊಸರು, ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಈಗ ನಾವು ಉತ್ತಪ್ಪ ಮಾಡೋಣಂತ. ಓಟ್ಸ್ನಿಂದ ಉತ್ತಪ್ಪ ಮಾಡೋಣಂತ, ಪ್ಲೇನ್ ಓಟ್ಸ್ನಿಂದ. ನೋಡಿರಿ, ಪ್ಲೇನ್ ಓಟ್ಸು ಮೊಸರು ಹಾಕಿನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣಂತ. ಸ್ವಲ್ಪ ನೀರು ಹಾಕೊಳ್ಳೋಣಂತ.
ಈಗ ನೋಡಿರಿ ಅಕ್ಕಿ ಉದ್ದಿನ ಬೇಳೆ ನೀವು ಹೆಂಗೆ ರುಬ್ಬಿ ಸಣ್ಣ ಆಗ್ತೈತಲ್ಲ ನೋಡ್ರಿ, ಅಷ್ಟೇ ಸಾಫ್ಟ್, ಅಷ್ಟು ಸಣ್ಣ ಆಗೈತಿ ಇದು. ಪ್ಲೇನ್ ಓಟ್ಸ್ ಮತ್ತು ಮೊಸರು, ಉಪ್ಪು ಇಷ್ಟು ಹಾಕಿ ರುಬ್ಬಿನಿ. ಈ ಉತ್ತಪ್ಪ ಮಾಡೋಣಂತ. ಇದಕ್ಕೆ ಒಂದು ಈರುಳ್ಳಿ ಹಾಕೋಣಂತ. ಒಂದು ಅರ್ಧ ಟೊಮೆಟೊ ಹಾಕೊಳ್ಳೋಣಂತ. ಯಾಕಂದ್ರೆ ಇದು ಜವಾರಿ ಅದ ಟೊಮೆಟೊ, ಅದಕ್ಕೆ ಹುಳಿ ಆಗ್ತೈತಿ. ಯಾಕಂದ್ರೆ ಕ್ವಾಂಟಿಟಿ ಕಡಿಮೆ ಐತಿ. ಸೊ ಅರ್ಧ ಟೊಮೆಟೊ ಮತ್ತು ಕರಿ ಎಳ್ಳು, ಬಿಳಿ ಎಳ್ಳು ಹಾಕೊಳ್ಳೋಣ. ಉತ್ತಪ್ಪ ಎಳ್ಳು ಟೇಸ್ಟ್ ಕೊಡುತ್ತೆ. ಇದೇನಿಲ್ಲ, ದಿಢೀರ್ ಹಾಗೆ ಮಾಡ್ಬೋದು. ಇದೇನು ನೆನೆಹಾಕಿ ಇದು ರುಬ್ಬಿ ಇಡಬೇಕಂತ ಏನಿಲ್ಲ. 5 ನಿಮಿಷ ಓಟ್ಸ್ ನೆನೆಹಾಕಿವಿ, ಮೊಸರು ಹಾಕಿ ರುಬ್ಬಿವಿ. ಇವಾಗೆ ನೀವು ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಹಾಕೋಣ. ಓಟ್ಸ್ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ವೇಟ್ ಲಾಸ್ ಕೂಡ ಮಾಡುತ್ತೆ. ಫೈಬರ್ ಕಂಟೆಂಟ್ಸ್ ಇರುತ್ತೆ ಅದ್ರಾಗ. ಐರನ್ನು, ಪ್ರೋಟೀನ್, ಫೈಬರು ಎಲ್ಲ ಇದ್ರಾಗ ಓಟ್ಸ್ ಒಳಗಿರುತ್ತೆ. ನೋಡಿರಿ ಎಷ್ಟು ಚೊಳಗೈತಿ. ಈಗ ಉತ್ತಪ್ಪ ಮಾಡೋಣಂತ. ಈಗ ನಾನು ಈ ದೋಸೆಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ಳೋಂತ. ನೋಡಿ ಈಗ ಎಷ್ಟು ಫಸ್ಟ್ ಕ್ಲಾಸ್ ಕಾಣಿಸ್ತಾ ದೋಸೆ ರೆಡಿ ಆಗ್ತಾಯಿದೆ. ಉತ್ತಪ್ಪ, ದೋಸೆ ಅಲ್ಲ ಉತ್ತಪ್ಪ. ಈಗ ಇದು ವರ್ಜಿನ್ ಕೊಕೊನಟ್ ಆಯಿಲ್ ನಾನು ಯೂಸ್ ಮಾಡೋದು. ಅಂದರೆ ಹಸಿ ಕೊಬ್ಬರಿಯಿಂದ ಮಾಡಿರ್ತಾರೆ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ವರ್ಜಿನ್ ಕೊಕೊನಟ್ ಆಯಿಲ್. ಇದು ಬೆಳಗ್ಗೆ ಖಾಲಿ ಹೊಟ್ಟೆಲೆ ಒಂದು ಚಮಚ ಕುಡಿಬೇಕು. ಅಂದರೆ ನಿಮ್ಮದು ಬಾಡಿ ಮತ್ತು ಸ್ಕಿನ್ ಎಲ್ಲ ಗ್ಲೋ ಆಗುತ್ತೆ. ಅದ್ರ ಜೊತೆನೇ ಕೂದಲಿಗೂ ವರ್ಜಿನ್ ಕೊಕೊನಟ್ ಆಯಿಲ್ ಭಾಳ ಅಂದರೆ ಭಾಳ ಒಳ್ಳೆಯದು. ಮತ್ತು ಇದು ಆಯಿಲ್ ಪುಲ್ಲಿಂಗ್ ಅಂತ ಹೇಳಿ ಮಾಡ್ತಾರೆ. ಬಾಯಿ ಒಳಗೆ ಹಾಕ್ಕೊಂಡು ಒಂದು 2 ನಿಮಿಷ ಹಾಗೆ ಬಿಡಬೇಕು. ಹಾಗೆ ಬಿಟ್ಮ್ಯಾಗ ಅದು ನಮ್ಮದು ಎಲ್ಲ ಹಲ್ಲು, ಒಸಡು ಇವೆಲ್ಲ ಬಹಳ ಗಟ್ಟಿ ಆಗ್ತೈತಿ ಆಯಿಲ್ ಪುಲ್ಲಿಂಗಿಂದ. ಅದಕ್ಕೋಸ್ಕರ ವರ್ಜಿನ್ ಕೊಕೊನಟಿಂದ ಆಯಿಲ್ ಪುಲ್ಲಿಂಗ್ ಮಾಡಬೇಕು. ಬೆಳಗ್ಗೆ ಎದ್ದ ಕೂಡಲೇ ಹಲ್ಲು ತಿಕ್ಕೊಂಡು ಮಾಡಬೇಕಿದು ಆಯಿಲ್ ಪುಲ್ಲಿಂಗ್. ಅದು ಕಂಪ್ಲೀಟ್ ನಮ್ಮದು ಫೇಸಿದ್ದು ಸ್ಕಿನ್ ಗ್ಲೋ ಮತ್ತು ಹಲ್ಲು ನೋವು ಏನೇ ಇದ್ದರೂ, ಒಸಡಿ ನೋವು ಯಾವುದೇ ಇದ್ದರೂ ಕೂಡ ಅವೆಲ್ಲ ಕಡಿಮೆ ಆಗ್ತೈತೆ. ಆಯಿಲ್ ಪುಲ್ಲಿಂಗ್ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಇವೆಲ್ಲ ಆಯುರ್ವೇದಕ್ಕೊಳಗೆ ಇವನ್ನೇ ಎಲ್ಲ ಹೇಳ್ತಾರೆ, ಮಾಡಿಸ್ತಾರೆ ಇವೆಲ್ಲ. ನೋಡಿರಿ, ಓಟ್ಸ್ ದೋಸೆ ರೆಡಿ ಆಗಿದೆ. ಈ ಸೌತೆಕಾಯಿ ಚಟ್ನಿಯೊಂದಿಗೆ ಇದನ್ನು ಸವಿಯೋಣ. ಎರಡೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಅದು ಸೌತೆಕಾಯಿ ಚಟ್ನಿ ತಂಪು ಮಾಡ್ತಿದೆ ದೇಹ. ಇದು ಓಟ್ಸ್ ಐರನ್, ಫೈಬರ್ ಎಲ್ಲ ಕಂಟೆಂಟ್ಸ್ ಈ ಓಟ್ಸ್ ಒಳಗೈತಿ. ಮತ್ತು ಟೊಮೆಟೊ, ಉಳ್ಳಾಗಡ್ಡಿ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದೇ. ಮತ್ತು ಒರಿಜಿನಲ್ ಕೊಕೊನಟ್ ಆಯಿಲ್ ಈ ದೋಸೆಗೆ ಹಾಕಿನಿ. ಅದಕ್ಕೆ ಆಲಿವ್ ಆಯಿಲ್ ಹಾಕಿನಿ. ಅವು ಎರಡೂ ಎಣ್ಣೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿರಿ, ಫಸ್ಟ್ ಕ್ಲಾಸ್ ದೋಸೆ ಚಟ್ನಿ ರೆಡಿ ಆಗೈತಿ. ಉತ್ತಪ್ಪ, ಮತ್ತೆ ನಾನು ದೋಸೆ ಹೇಳ್ತಾ ಇದ್ದೀನಿ ನಿಮಗೆ. ಉತ್ತಪ್ಪ ಸೌತೆಕಾಯಿ ಚಟ್ನಿ ರೆಡಿಯಾಗಿದೆ. ಈಗ ಬಿಸಿ ಬಿಸಿ ಉತ್ತಪ್ಪನ ಚಟ್ನಿ ಜೊತೆಗೆ ಸವಿಯೋಣ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಬಾಯ್.